ಮೊಘಲರಿಗೆ ಸಂಬಂಧಪಟ್ಟಂತ ಒಂದಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಇಂದಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲನೆಯ ಪ್ರಶ್ನೆ, ಮೊಘಲ ಸಾಮ್ರಾಜ್ಯದ ಸ್ಥಾಪಕ ಯಾರು? ಆಪ್ಷನ್ ಎ ಅಕ್ಬರ್, ಆಪ್ಷನ್ ಬಿ ಬಾಬರ್, ಆಪ್ಷನ್ ಸಿ ಔರಂಗಜೇಬ್, ಆಪ್ಷನ್ ಡಿ ಉಮರ್ ಶೇಖ್. ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೋಡೋದಾದ್ರೆ ಆಪ್ಷನ್ ಬಿ ಬಾಬರ್. ಬಾಬರ 1526 ಪಾನಿಪತ್ ಕದನವನ್ನು ಗೆಲ್ಲುವ ಮೂಲಕ ಮೊಘಲರ ಸಾಮ್ರಾಜ್ಯವನ್ನು ಭಾರತದ ಸ್ಥಾಪನೆ ಮಾಡ್ತಾನೋ. ಅಲ್ಲಿಂದನ ಮೊಘಲರ ಆಡಳಿತ ಭಾರತದ ಸ್ಟಾರ್ಟ್ ಆಗೈತಿ. ಮತ್ತ ಆನಂತರ ಅಕ್ಬರ ಮೊಘಲರ ಪ್ರಸಿದ್ಧ ದೊರೆಯಾಗಿದ್ದಾನೋ. ಆವಾಗ ಆಪ್ಷನ್ ಸಿ ಐತ್ಲ ಔರಂಗಜೇಬ. ಔರಂಗಜೇಬ್ ಕೂಡ ಒಬ್ಬ ಮೊಘಲರ ಸಾಮ್ರಾಜ್ಯ ವಿಸ್ತಾರ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಾನು ಮತ್ತು ತನ್ನ ತಂದೆಯನ್ನೇ ಬಂಧಿಸಿದ ದೊರೆ. ಆದ್ದರಿಂದ ಈತನಿಗೆ ಆಲಂಗೀರಂತೆ ಕೂಡ ಒಂದು ನಾಮ ನೋಡಿರಬಹುದು, ನಾವು ನೋಡಿದವನವ. ಆನಂತರ ಎರಡನೇ ಪ್ರಶ್ನೆಗೆ ಹೋಗೋಣ. ಬಾಬರನು ಭಾರತದಲ್ಲಿ ಮಾಡಿದ ಮೊದಲ ಯುದ್ಧ ಯಾವುದು? ಆಪ್ಷನ್ ಎ ಪಾನಿಪತ್, ಆಪ್ಷನ್ ಬಿ ಪ್ಲಾಸಿ, ಆಪ್ಷನ್ ಸಿ ಹಳದಿಘಾಟ್, ಆಪ್ಷನ್ ಡಿ ಬಕ್ಸಾರ್ ಕದನ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಪಾನಿಪತ್ ಕದನ. ಬಾಬರನು ಮೊದಲ ಭಾರತದ ಬಂದ ತಕ್ಷಣ ಪಾನಿಪತ್ ಕದನವನ್ನು ಮಾಡಿ ಅತುರೋಗಶಾಲಿ ಆಗುವ ಮೂಲಕ ಭಾರತದೊಳಗ ತಮ್ಮ ಮೊಘಲರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೋ. ಆನಂತರ ಮುಂದಿನ ಪ್ರಶ್ನೆ, ಮೊದಲ ಪಾನಿಪತ್ ಕದನ ಯಾವಾಗ ನಡೆಯಿತು? ಆಪ್ಷನ್ ಎ 1530, ಆಪ್ಷನ್ ಬಿ 1626, ಆಪ್ಷನ್ ಸಿ 1526, ಆಪ್ಷನ್ ಡಿ 1548. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ 1526. 1526 ಭಾರತದಾಗ ಮೊದಲ ಪಾನಿಪತ್ ಕದನ ನಡೀತೈತಿ. ಇದು ಬಾಬರನ್ನು ಭಾರತದ ಮೊಘಲ ಸಾಮ್ರಾಜ್ಯ ಸ್ಥಾಪನೆಗೆ ಕಾರಣವಾದ ಯುದ್ಧ ಆಗೈತಿ. ಆನಂತರ ಮತ್ತೊಂದು ಪ್ರಶ್ನೆ, ಬಾಬರನು ಮೊದಲ ಪಾನಿಪತ್ ಕದನದಲ್ಲಿ ಯಾರನ್ನು ಸೋಲಿಸಿದನು? ಆಪ್ಷನ್ ಎ ಅಶೋಕ, ಆಪ್ಷನ್ ಬಿ ಸಂಭಾಜಿ, ಆಪ್ಷನ್ ಸಿ ಚಂದ್ರಗುಪ್ತ, ಆಪ್ಷನ್ ಡಿ ಇಬ್ರಾಹಿಂ ಲೋಧಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಇಬ್ರಾಹಿಂ ಲೋಧಿ. ಇಬ್ರಾಹಿಂ ಲೋಧಿಯನ್ನ ಏನು ದೆಹಲಿಯ ಸುಲ್ತಾನನಾಗಿರ್ತಾನಲ್ಲ ಇಬ್ರಾಹಿಂ ಲೋಧಿ, ಈತನನ್ನ ಕೊಲ್ಲುವ ಮೂಲಕ ಬಾಬರನು ಭಾರತದ ಮೊಘಲರ ಸಾಮ್ರಾಜ್ಯ ಸ್ಥಾಪನೆ ಮಾಡ್ತಾನು. ಒಂದು ವೇಳೆ ಇಬ್ರಾಹಿಂ ಲೋಧಿ ಅಂದು ಬಾಬರನ್ನ ತಡೆ ಹಿಡಿದು ಆತನನ್ನ ಸೋಲಿಸಿದ್ದಂದ್ರ ಎಂದೂ ಕೂಡ ಭಾರತದೊಳಗ ಮೊಘಲರ ಆಡಳಿತ ಸ್ಟಾರ್ಟ್ ಆಗ್ತಿರ್ಕಿಲ್ಲ. ಆದರೆ ಇಬ್ರಾಹಿಂ ಲೋಧಿ ಏನ ಆ ಯುದ್ಧದ ಸೋತ ಕಾರಣ ಭಾರತದ ಮೊಘಲರ ಆಡಳಿತ ಶುರುವಾಕೈತಿ. ಆನಂತರ ಮತ್ತೊಂದು ಪ್ರಶ್ನೆ, ಎರಡನೆಯ ಪಾನಿಪತ್ ಕದನ ಯಾವಾಗ ನಡೆಯಿತು? ಆಪ್ಷನ್ ಎ 1530, ಆಪ್ಷನ್ ಬಿ 1626, ಆಪ್ಷನ್ ಸಿ 1526, ಆಪ್ಷನ್ ಡಿ 1556. ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೋಡೋದಾದ್ರೆ ಎರಡನೆಯ ಪಾನಿಪತ್ ಕದನ ಆಪ್ಷನ್ ಡಿ 1556 ನಡೀತೈತಿ. ಈ ಕದನ ಹೇಮು ಮತ್ತು ಮೊಘಲರ ನಡುವೆ ನಡೀತೈತಿ. ಇದು ಕೂಡ ಈ ಯುದ್ಧದೊಳಗ ಈ ಅಕ್ಬರ್ಗೆ ಜಯ ಸಿಗ್ತೈತಿ. ಅಂದ್ರೆ ಹೇಮು ಇದೇನು ಮೊಘಲ ಮತ್ತು ಹೇಮು ನಡುವೆ ಯುದ್ಧ ನಡೀತಿಲ್ಲ, ಈ ಯುದ್ಧ ಕೂಡ ಅತ್ಯಂತ ಭಯಾನಕರವಾಗಿತ್ತು. ಆನಂತರ ಮೊಘಲರ ಸಾಮ್ರಾಜ್ಯ ವಿಸ್ತರಣೆಯು ಈ ಯುದ್ಧ ಕೂಡ ಅತ್ಯಂತ ಪ್ರಭಾವಿ ಯುದ್ಧವಾಗೈತಿ. ಇದು 1556 ನಡೀತೈತಿ. ಆನಂತರ ಮತ್ತೊಂದು ಪ್ರಶ್ನೆ, ಮೊಘಲರ ಮೊದಲ ರಾಜಧಾನಿ ಯಾವುದು? ಆಪ್ಷನ್ ಎ ಆಗ್ರಾ, ಆಪ್ಷನ್ ಬಿ ಪಾಟಲಿಪುತ್ರ, ಆಪ್ಷನ್ ಸಿ ದೆಹಲಿ, ಆಪ್ಷನ್ ಡಿ ದೇವಗಿರಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ದೆಹಲಿ. ದೆಹಲಿಯನ್ನ ಮೊದಲ ಬಾರಿಗೆ ಬಾಬರ್ ಏನು ಆಕ್ರಮಣ ಮಾಡ್ತಾನಲ್ಲ, ಆನಂತರ ಅದನ್ನ ತನ್ನ ರಾಜಧಾನಿಯಾಗಿ ನೇಮಕ ಮಾಡ್ಕೋತಾನೋ. ಆದ್ದರಿಂದ ಇದಕ್ಕೆ ಉತ್ತರ ಆಪ್ಷನ್ ಸಿ ದೆಹಲಿ. ಆನಂತರ ಮತ್ತೊಂದು ಪ್ರಶ್ನೆ, ಅನಕ್ಷರಸ್ಥ ದೊರೆ ಎಂದು ಯಾರನ್ನು ಕರೆಯುವರು? ಆಪ್ಷನ್ ಎ ಅಕ್ಬರ್, ಆಪ್ಷನ್ ಬಿ ಬಾಬರ್, ಆಪ್ಷನ್ ಸಿ ಔರಂಗಜೇಬ್, ಆಪ್ಷನ್ ಡಿ ಮಾನಸಿಂಗ. ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೋಡೋದಾದ್ರೆ ಅನಕ್ಷರಸ್ಥ ದೊರೆ ಅಂತೇಳಿ ಅಕ್ಬರ್ನ ಕರೀತಾರೋ. ಈ ಅಕ್ಬರ್ನ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಮೊಘಲರ ಅರಸರಲ್ಲಿ ಅತ್ಯಂತ ಪ್ರಸಿದ್ಧ ಅರಸ ಅಂದ್ರೆ ಅದು ಅಕ್ಬರ್ನ. ಈತ ತನ್ನ 14ನೇ ವಯಸ್ಸಿನೊಳಗ ಅಧಿಕಾರವನ್ನು ವಹಿಸ್ಕೊಳ್ತಾನೋ. ಆನಂತರ ಪ್ರಸಿದ್ಧ ಕದನ ಅಂದ್ರೆ ಎರಡನೆಯ ಪಾನಿಪತ್ ಕದನವನ್ನ ಈತ ಗೆಲ್ತಾನೋ. ಆನಂತರ ಹಳದಿಘಾಟ್ ಯುದ್ಧ, ಈ ತರ ಇನ್ನೂ ಅನೇಕ ಯುದ್ಧಗಳನ್ನ ಈತ ಜಯಿಸ್ತಾನೋ. ಆನಂತರ ಅನೇಕ ರಾಜನೀತಿಗಳನ್ನ ಮೊಘಲರಲ್ಲೂ ತಂದು ಕೊಟ್ಟವ ಅಕ್ಬರ್ ಆಗಿದಾನೋ. ಆನಂತರ ಮುಂದಿನ ಪ್ರಶ್ನೆ, ತಾಜ್ ಮಹಲ್ ಯಾವ ನದಿಯ ದಡದಲ್ಲಿದೆ? ಆಪ್ಷನ್ ಎ ಕಾವೇರಿ, ಆಪ್ಷನ್ ಬಿ ಯಮುನಾ, ಆಪ್ಷನ್ ಸಿ ಗೋದಾವರಿ, ಆಪ್ಷನ್ ಡಿ ಕೃಷ್ಣಾ ನದಿ. ಈ ಪ್ರಶ್ನೆಯ ಉತ್ತರವನ್ನು ನೀವು ಕಾಮೆಂಟ್ ಮಾಡ್ರಿ. ಮತ್ತು ನಿಮ್ಗೆ ಏನರ ಅಕಸ್ಮಾತ್ ಒಂದು ಸ್ವಲ್ಪ ಇನ್ಫಾರ್ಮೇಟಿವ್ ಸಿಕ್ಕೈತೆ ಅಂತ ಅನಿಸಿರಿ ಅಷ್ಟ ನಮ್ಮ ವಿಡಿಯೋಗೆ ಲೈಕ್ ಮಾಡ್ರಿ, ಇಲ್ಲ ಮಾಡಕ್ ಹೋಗ್ಬೇಡ್ರಿ. ಏನರ ನಿಮ್ಗೆ ಇನ್ಫಾರ್ಮೇಟಿವ್ ಸಿಕ್ಕೈತೆ ಅಂತ ಅನಿಸಿರಿ ಅಷ್ಟ ಒಂದು ಲೈಕ್ ಕೊಡ್ರಿ. ಆನಂತರ ನಿಮ್ಗೆ ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತಾನೋ, ಅಲ್ಲಿವರೆಗೂ ಬಾಯ್.